ಈ ಬಸ್ ದುರಂತದಲ್ಲಿ ಕೆಲವು ಪ್ರಯಾಣಿಕರು ಸೇಫ್ ಆಗಿದ್ದಾರೆ. ಇವ್ರು ಹೇಗ್ ಸೇಫ್ ಆಯ್ದ್ರು ಏನು ಅನ್ನೋದ್ರ ಬಗ್ಗೆ ಗಾಯಾಳು ಮಿಲನಾ ಅವರ ತಾಯಿ ಈ ಸಂದರ್ಭದಲ್ಲಿ ಮಾತಾಡಿದ್ದಾರೆ. ಈಶಾ ಅನ್ನುವಂತವರು ಹಲವು ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ. ಹೇಗೆ ಪಾರಾದ್ರು ಏನು ಎತ್ತ ಅನ್ನೋದ್ರ ಬಗ್ಗೆ ಅವರು ಮಾತಾಡಿದ್ದಾರೆ. ವಿಷಯ ಇವರಿಗೆ ರಾತ್ರಿ 2 ಗಂಟೆಗೆ ಗೊತ್ತಾಗಿದೆ. ಹಿಂದಿನ ಸೀಟಲ್ಲಿ ಕೂತಿದ್ರು, ಇಬ್ಬರಿಗೆ ಪೆಟ್ಟಾಗಿದೆ. ಇವರ ಜೊತೆ 5 ಜನ ಕಿಟಕಿಯಿಂದ ಆಚೆ ಬಂದಿದ್ದಾರೆ. ಇನ್ನು ಟೆಸ್ಟ್ಗಳು ನಡೀತಾ ಇದೆ. ಡಾಕ್ಟರ್ ಏನು ಹೇಳಿಲ್ಲ. ಸ್ಥಳದಲ್ಲೇ ಇಬ್ಬರ ಮೃತದೇಹವನ್ನು ನೋಡಿ ಇವರು ಹೆದರಿದ್ದಾರೆ ಅಂತ ಗಾಯಾಳು ಈಶಾ ತಾಯಿ ನಳಿನಿ ಅವರು ಮಾಹಿತಿಯನ್ನು ನೀಡಿದ್ದಾರೆ. ಈ ಬಸ್ ದುರಂತದಲ್ಲಿ ಕೆಲವು ಪ್ರಯಾಣಿಕರು ಸೇಫ್ ಆಗಿದ್ದಾರೆ. ಇವ್ರು ಹೇಗ್ ಸೇಫ್ ಆಯ್ದ್ರು ಏನು ಅನ್ನೋದ್ರ ಬಗ್ಗೆ ಗಾಯಾಳು ಮಿಲನಾ ಅವರ ತಾಯಿ ಈ ಸಂದರ್ಭದಲ್ಲಿ ಮಾತಾಡಿದ್ದಾರೆ. ಈಶಾ ಅನ್ನುವಂತವರು ಹಲವು ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ. ಹೇಗೆ ಪಾರಾದ್ರು ಏನು ಎತ್ತ ಅನ್ನೋದ್ರ ಬಗ್ಗೆ ಅವರು ಮಾತಾಡಿದ್ದಾರೆ. ವಿಷಯ ಇವರಿಗೆ ರಾತ್ರಿ 2 ಗಂಟೆಗೆ ಗೊತ್ತಾಗಿದೆ. ಹಿಂದಿನ ಸೀಟಲ್ಲಿ ಕೂತಿದ್ರು, ಇಬ್ಬರಿಗೆ ಪೆಟ್ಟಾಗಿದೆ. ಇವರ ಜೊತೆ 5 ಜನ ಕಿಟಕಿಯಿಂದ ಆಚೆ ಬಂದಿದ್ದಾರೆ. ಇನ್ನು ಟೆಸ್ಟ್ಗಳು ನಡೀತಾ ಇದೆ. ಡಾಕ್ಟರ್ ಏನು ಹೇಳಿಲ್ಲ. ಸ್ಥಳದಲ್ಲೇ ಇಬ್ಬರ ಮೃತದೇಹವನ್ನು ನೋಡಿ ಇವರು ಹೆದರಿದ್ದಾರೆ ಅಂತ ಗಾಯಾಳು ಈಶಾ ತಾಯಿ ನಳಿನಿ ಅವರು ಮಾಹಿತಿಯನ್ನು ನೀಡಿದ್ದಾರೆ. ಈ ಬಸ್ ದುರಂತದಲ್ಲಿ ಕೆಲವು ಪ್ರಯಾಣಿಕರು ಸೇಫ್ ಆಗಿದ್ದಾರೆ. ಇವ್ರು ಹೇಗ್ ಸೇಫ್ ಆಯ್ದ್ರು ಏನು ಅನ್ನೋದ್ರ ಬಗ್ಗೆ ಗಾಯಾಳು ಮಿಲನಾ ಅವರ ತಾಯಿ ಈ ಸಂದರ್ಭದಲ್ಲಿ ಮಾತಾಡಿದ್ದಾರೆ. ಈಶಾ ಅನ್ನುವಂತವರು ಹಲವು ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ. ಹೇಗೆ ಪಾರಾದ್ರು ಏನು ಎತ್ತ ಅನ್ನೋದ್ರ ಬಗ್ಗೆ ಅವರು ಮಾತಾಡಿದ್ದಾರೆ. ವಿಷಯ ಇವರಿಗೆ ರಾತ್ರಿ 2 ಗಂಟೆಗೆ ಗೊತ್ತಾಗಿದೆ. ಹಿಂದಿನ ಸೀಟಲ್ಲಿ ಕೂತಿದ್ರು, ಇಬ್ಬರಿಗೆ ಪೆಟ್ಟಾಗಿದೆ. ಇವರ ಜೊತೆ 5 ಜನ ಕಿಟಕಿಯಿಂದ ಆಚೆ ಬಂದಿದ್ದಾರೆ. ಇನ್ನು ಟೆಸ್ಟ್ಗಳು ನಡೀತಾ ಇದೆ. ಡಾಕ್ಟರ್ ಏನು ಹೇಳಿಲ್ಲ. ಸ್ಥಳದಲ್ಲೇ ಇಬ್ಬರ ಮೃತದೇಹವನ್ನು ನೋಡಿ ಇವರು ಹೆದರಿದ್ದಾರೆ ಅಂತ ಗಾಯಾಳು ಈಶಾ ತಾಯಿ ನಳಿನಿ ಅವರು ಮಾಹಿತಿಯನ್ನು ನೀಡಿದ್ದಾರೆ. ಈ ಬಸ್ ದುರಂತದಲ್ಲಿ ಕೆಲವು ಪ್ರಯಾಣಿಕರು ಸೇಫ್ ಆಗಿದ್ದಾರೆ. ಇವ್ರು ಹೇಗ್ ಸೇಫ್ ಆಯ್ದ್ರು ಏನು ಅನ್ನೋದ್ರ ಬಗ್ಗೆ ಗಾಯಾಳು ಮಿಲನಾ ಅವರ ತಾಯಿ ಈ ಸಂದರ್ಭದಲ್ಲಿ ಮಾತಾಡಿದ್ದಾರೆ. ಈಶಾ ಅನ್ನುವಂತವರು ಹಲವು ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ. ಹೇಗೆ ಪಾರಾದ್ರು ಏನು ಎತ್ತ ಅನ್ನೋದ್ರ ಬಗ್ಗೆ ಅವರು ಮಾತಾಡಿದ್ದಾರೆ. ವಿಷಯ ಇವರಿಗೆ ರಾತ್ರಿ 2 ಗಂಟೆಗೆ ಗೊತ್ತಾಗಿದೆ. ಹಿಂದಿನ ಸೀಟಲ್ಲಿ ಕೂತಿದ್ರು, ಇಬ್ಬರಿಗೆ ಪೆಟ್ಟಾಗಿದೆ. ಇವರ ಜೊತೆ 5 ಜನ ಕಿಟಕಿಯಿಂದ ಆಚೆ ಬಂದಿದ್ದಾರೆ. ಇನ್ನು ಟೆಸ್ಟ್ಗಳು ನಡೀತಾ ಇದೆ. ಡಾಕ್ಟರ್ ಏನು ಹೇಳಿಲ್ಲ. ಸ್ಥಳದಲ್ಲೇ ಇಬ್ಬರ ಮೃತದೇಹವನ್ನು ನೋಡಿ ಇವರು ಹೆದರಿದ್ದಾರೆ ಅಂತ ಗಾಯಾಳು ಈಶಾ ತಾಯಿ ನಳಿನಿ ಅವರು ಮಾಹಿತಿಯನ್ನು ನೀಡಿದ್ದಾರೆ. ಈ ಬಸ್ ದುರಂತದಲ್ಲಿ ಕೆಲವು ಪ್ರಯಾಣಿಕರು ಸೇಫ್ ಆಗಿದ್ದಾರೆ. ಇವ್ರು ಹೇಗ್ ಸೇಫ್ ಆಯ್ದ್ರು ಏನು ಅನ್ನೋದ್ರ ಬಗ್ಗೆ ಗಾಯಾಳು ಮಿಲನಾ ಅವರ ತಾಯಿ ಈ ಸಂದರ್ಭದಲ್ಲಿ ಮಾತಾಡಿದ್ದಾರೆ. ಈಶಾ ಅನ್ನುವಂತವರು ಹಲವು ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ. ಹೇಗೆ ಪಾರಾದ್ರು ಏನು ಎತ್ತ ಅನ್ನೋದ್ರ ಬಗ್ಗೆ ಅವರು ಮಾತಾಡಿದ್ದಾರೆ. ವಿಷಯ ಇವರಿಗೆ ರಾತ್ರಿ 2 ಗಂಟೆಗೆ ಗೊತ್ತಾಗಿದೆ. ಹಿಂದಿನ ಸೀಟಲ್ಲಿ ಕೂತಿದ್ರು, ಇಬ್ಬರಿಗೆ ಪೆಟ್ಟಾಗಿದೆ. ಇವರ ಜೊತೆ 5 ಜನ ಕಿಟಕಿಯಿಂದ ಆಚೆ ಬಂದಿದ್ದಾರೆ. ಇನ್ನು ಟೆಸ್ಟ್ಗಳು ನಡೀತಾ ಇದೆ. ಡಾಕ್ಟರ್ ಏನು ಹೇಳಿಲ್ಲ. ಸ್ಥಳದಲ್ಲೇ ಇಬ್ಬರ ಮೃತದೇಹವನ್ನು ನೋಡಿ ಇವರು ಹೆದರಿದ್ದಾರೆ ಅಂತ ಗಾಯಾಳು ಈಶಾ ತಾಯಿ ನಳಿನಿ ಅವರು ಮಾಹಿತಿಯನ್ನು ನೀಡಿದ್ದಾರೆ. ಈ ಬಸ್ ದುರಂತದಲ್ಲಿ ಕೆಲವು ಪ್ರಯಾಣಿಕರು ಸೇಫ್ ಆಗಿದ್ದಾರೆ. ಇವ್ರು ಹೇಗ್ ಸೇಫ್ ಆಯ್ದ್ರು ಏನು ಅನ್ನೋದ್ರ ಬಗ್ಗೆ ಗಾಯಾಳು ಮಿಲನಾ ಅವರ ತಾಯಿ ಈ ಸಂದರ್ಭದಲ್ಲಿ ಮಾತಾಡಿದ್ದಾರೆ. ಈಶಾ ಅನ್ನುವಂತವರು ಹಲವು ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ. ಹೇಗೆ ಪಾರಾದ್ರು ಏನು ಎತ್ತ ಅನ್ನೋದ್ರ ಬಗ್ಗೆ ಅವರು ಮಾತಾಡಿದ್ದಾರೆ. ವಿಷಯ ಇವರಿಗೆ ರಾತ್ರಿ 2 ಗಂಟೆಗೆ ಗೊತ್ತಾಗಿದೆ. ಹಿಂದಿನ ಸೀಟಲ್ಲಿ ಕೂತಿದ್ರು, ಇಬ್ಬರಿಗೆ ಪೆಟ್ಟಾಗಿದೆ. ಇವರ ಜೊತೆ 5 ಜನ ಕಿಟಕಿಯಿಂದ ಆಚೆ ಬಂದಿದ್ದಾರೆ. ಇನ್ನು ಟೆಸ್ಟ್ಗಳು ನಡೀತಾ ಇದೆ. ಡಾಕ್ಟರ್ ಏನು ಹೇಳಿಲ್ಲ. ಸ್ಥಳದಲ್ಲೇ ಇಬ್ಬರ ಮೃತದೇಹವನ್ನು ನೋಡಿ ಇವರು ಹೆದರಿದ್ದಾರೆ ಅಂತ ಗಾಯಾಳು ಈಶಾ ತಾಯಿ ನಳಿನಿ ಅವರು ಮಾಹಿತಿಯನ್ನು ನೀಡಿದ್ದಾರೆ. ಈ ಬಸ್ ದುರಂತದಲ್ಲಿ ಕೆಲವು ಪ್ರಯಾಣಿಕರು ಸೇಫ್ ಆಗಿದ್ದಾರೆ. ಇವ್ರು ಹೇಗ್ ಸೇಫ್ ಆಯ್ದ್ರು ಏನು ಅನ್ನೋದ್ರ ಬಗ್ಗೆ ಗಾಯಾಳು ಮಿಲನಾ ಅವರ ತಾಯಿ ಈ ಸಂದರ್ಭದಲ್ಲಿ ಮಾತಾಡಿದ್ದಾರೆ.
ಈಶಾ ಅನ್ನುವಂಥವರು ಹಲವು ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ. ಹೇಗೆ ಪಾರಾದ್ರು, ಏನು ಎತ್ತ ಅನ್ನೋದ್ರ ಬಗ್ಗೆ ಅವರು ಮಾತಾಡಿದ್ದಾರೆ. ವಿಷಯ ಇವರಿಗೆ ರಾತ್ರಿ 2 ಗಂಟೆಗೆ ಗೊತ್ತಾಗಿದೆ. ಹಿಂದಿನ ಸೀಟಲ್ಲಿ ಕೂತಿದ್ರು, ಇಬ್ಬರಿಗೆ ಪೆಟ್ಟಾಗಿದೆ. ಇವರ ಜೊತೆ 5 ಜನ ಕಿಟಕಿಯಿಂದ ಆಚೆ ಬಂದಿದ್ದಾರೆ. ಇನ್ನು ಟೆಸ್ಟ್ಗಳು ನಡೀತಾ ಇದೆ. ಡಾಕ್ಟರ್ ಏನು ಹೇಳಿಲ್ಲ. ಸ್ಥಳದಲ್ಲೇ ಇಬ್ಬರ ಮೃತದೇಹವನ್ನು ನೋಡಿ ಇವರು ಹೆದರಿದ್ದಾರೆ ಅಂತ ಗಾಯಾಳು ಈಶಾ ತಾಯಿ ನಳಿನಿ ಅವರು ಮಾಹಿತಿಯನ್ನು ನೀಡಿದ್ದಾರೆ. ಈ ಬಸ್ ದುರಂತದಲ್ಲಿ ಕೆಲವು ಪ್ರಯಾಣಿಕರು ಸೇಫ್ ಆಗಿದ್ದಾರೆ. ಇವ್ರು ಹೇಗ್ ಸೇಫ್ ಆಯ್ದ್ರು ಏನು ಅನ್ನೋದ್ರ ಬಗ್ಗೆ ಗಾಯಾಳು ಮಿಲನಾ ಅವರ ತಾಯಿ ಈ ಸಂದರ್ಭದಲ್ಲಿ ಮಾತಾಡಿದ್ದಾರೆ. ಈಶಾ ಅನ್ನುವಂಥವರು ಹಲವು ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ. ಹೇಗೆ ಪಾರಾದ್ರು, ಏನು ಎತ್ತ ಅನ್ನೋದ್ರ ಬಗ್ಗೆ ಅವರು ಮಾತಾಡಿದ್ದಾರೆ. ವಿಷಯ ಇವರಿಗೆ ರಾತ್ರಿ 2 ಗಂಟೆಗೆ ಗೊತ್ತಾಗಿದೆ. ಹಿಂದಿನ ಸೀಟಲ್ಲಿ ಕೂತಿದ್ರು, ಇಬ್ಬರಿಗೆ ಪೆಟ್ಟಾಗಿದೆ. ಇವರ ಜೊತೆ 5 ಜನ ಕಿಟಕಿಯಿಂದ ಆಚೆ ಬಂದಿದ್ದಾರೆ. ಇನ್ನು ಟೆಸ್ಟ್ಗಳು ನಡೀತಾ ಇದೆ. ಡಾಕ್ಟರ್ ಏನು ಹೇಳಿಲ್ಲ. ಸ್ಥಳದಲ್ಲೇ ಇಬ್ಬರ ಮೃತದೇಹವನ್ನು ನೋಡಿ ಇವರು ಹೆದರಿದ್ದಾರೆ ಅಂತ ಗಾಯಾಳು ಈಶಾ ತಾಯಿ ನಳಿನಿ ಅವರು ಮಾಹಿತಿಯನ್ನು ನೀಡಿದ್ದಾರೆ. ಈ ಬಸ್ ದುರಂತದಲ್ಲಿ ಕೆಲವು ಪ್ರಯಾಣಿಕರು ಸೇಫ್ ಆಗಿದ್ದಾರೆ. ಇವ್ರು ಹೇಗ್ ಸೇಫ್ ಆಯ್ದ್ರು ಏನು ಅನ್ನೋದ್ರ ಬಗ್ಗೆ ಗಾಯಾಳು ಮಿಲನಾ ಅವರ ತಾಯಿ ಈ ಸಂದರ್ಭದಲ್ಲಿ ಮಾತಾಡಿದ್ದಾರೆ. ಈಶಾ ಅನ್ನುವಂಥವರು ಹಲವು ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ. ಹೇಗೆ ಪಾರಾದ್ರು, ಏನು ಎತ್ತ ಅನ್ನೋದ್ರ ಬಗ್ಗೆ ಅವರು ಮಾತಾಡಿದ್ದಾರೆ. ವಿಷಯ ಇವರಿಗೆ ರಾತ್ರಿ 2 ಗಂಟೆಗೆ ಗೊತ್ತಾಗಿದೆ. ಹಿಂದಿನ ಸೀಟಲ್ಲಿ ಕೂತಿದ್ರು, ಇಬ್ಬರಿಗೆ ಪೆಟ್ಟಾಗಿದೆ. ಇವರ ಜೊತೆ 5 ಜನ ಕಿಟಕಿಯಿಂದ ಆಚೆ ಬಂದಿದ್ದಾರೆ. ಇನ್ನು ಟೆಸ್ಟ್ಗಳು ನಡೀತಾ ಇದೆ. ಡಾಕ್ಟರ್ ಏನು ಹೇಳಿಲ್ಲ. ಸ್ಥಳದಲ್ಲೇ ಇಬ್ಬರ ಮೃತದೇಹವನ್ನು ನೋಡಿ ಇವರು ಹೆದರಿದ್ದಾರೆ ಅಂತ ಗಾಯಾಳು ಈಶಾ ತಾಯಿ ನಳಿನಿ ಅವರು ಮಾಹಿತಿಯನ್ನು ನೀಡಿದ್ದಾರೆ. ಈ ಬಸ್ ದುರಂತದಲ್ಲಿ ಕೆಲವು ಪ್ರಯಾಣಿಕರು ಸೇಫ್ ಆಗಿದ್ದಾರೆ. ಇವ್ರು ಹೇಗ್ ಸೇಫ್ ಆಯ್ದ್ರು ಏನು ಅನ್ನೋದ್ರ ಬಗ್ಗೆ ಗಾಯಾಳು ಮಿಲನಾ ಅವರ ತಾಯಿ ಈ ಸಂದರ್ಭದಲ್ಲಿ ಮಾತಾಡಿದ್ದಾರೆ. ಈಶಾ ಅನ್ನುವಂಥವರು ಹಲವು ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ. ಹೇಗೆ ಪಾರಾದ್ರು, ಏನು ಎತ್ತ ಅನ್ನೋದ್ರ ಬಗ್ಗೆ ಅವರು ಮಾತಾಡಿದ್ದಾರೆ. ವಿಷಯ ಇವರಿಗೆ ರಾತ್ರಿ 2 ಗಂಟೆಗೆ ಗೊತ್ತಾಗಿದೆ. ಹಿಂದಿನ ಸೀಟಲ್ಲಿ ಕೂತಿದ್ರು, ಇಬ್ಬರಿಗೆ ಪೆಟ್ಟಾಗಿದೆ. ಇವರ ಜೊತೆ 5 ಜನ ಕಿಟಕಿಯಿಂದ ಆಚೆ ಬಂದಿದ್ದಾರೆ. ಇನ್ನು ಟೆಸ್ಟ್ಗಳು ನಡೀತಾ ಇದೆ. ಡಾಕ್ಟರ್ ಏನು ಹೇಳಿಲ್ಲ. ಸ್ಥಳದಲ್ಲೇ ಇಬ್ಬರ ಮೃತದೇಹವನ್ನು ನೋಡಿ ಇವರು ಹೆದರಿದ್ದಾರೆ ಅಂತ ಗಾಯಾಳು ಈಶಾ ತಾಯಿ ನಳಿನಿ ಅವರು ಮಾಹಿತಿಯನ್ನು ನೀಡಿದ್ದಾರೆ.